ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಗಂಗನಬೂದಿಹಾಳ ಗ್ರಾಮದಲ್ಲಿ ಕಳೆದ 3-4 ದಿನಗಳ ಹಿಂದೆ ಸುರಿದ ಮಳೆ ಹಾಗೂ ಬಿರುಗಾಳಿಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆ ಜೊತೆಗೆ ಬೀಸಿದ ಗಾಳಿಗೆ ವಿದ್ಯುತ್ ಕಂಬಗಳು ನೆಲಕ್ಕುರುಳಿದ್ದು ಪರಿಣಾಮವಾಗಿ ಗ್ರಾಮದಲ್ಲಿ ವಿದ್ಯುತ್ ಸರಬರಾಜು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ವಿಶೇಷವಾಗಿ ತೋಟದಲ್ಲಿ ವಾಸಿಸುವ ಮನೆಗಳಿಗೆ ಹೆಚ್ಚಿನ ತೊಂದರೆ ಉಂಟಾಗಿದೆ. ನಮಗೆ ಕರೆಂಟ್ ಇಲ್ರಿ ಸರ, ನಾವು ಹೆಂಗೆ ಜೀವನ ಮಾಡೋಣ್ರಿ? ಇಲ್ಲಿ ಇಷ್ಟು ಮಕ್ಕಳು ಮರಿ ನಾವು ಕತ್ತಲ್ದಾಗ ನಮಗೆ ನೀರು ಇಲ್ರಿ, ಕರೆಂಟ್ ಇಲ್ರಿ, ದನ ಕರ, ನಾವು ಜೀವನ ಹೆಂಗೆ ಮಾಡೋಣ ಹೇಳ್ಬಿಡ್ರಿ ಸರ. ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಆಗಿ ಹೋಗೈತ್ರಿ. ನಮ್ಮ ಸಲಕ್ಕೆ ಯಾರು ಬರಂಗಿಲ್ರಿ, ಓಟ್ ಹಾಕಿಸ್ಕೊಳಕ್ ಬರ್ತಾರ್ರಿ. ಆ ಓಟ್ ಹಾಕಿಸ್ಕೊಳಕ್ ಬಂದಾಗ ಏನು ನೋಡ್ರಿ ಅವಳ ಅದಕ್ಕೆ ಮಂದಿ ಊರಾಗ ಹೋಗಿ ನೀರು ತುಂಬ್ಕೊಂಡ್ ಬರಾಕತ್ತೀರಿ. ನಾವು ತಂದು ಕುಡಿತೀವ್ರಿ, ಮತ್ತೆ ದನಕ್ಕೆ ಏನು ಹಾಕೊಂಡ್ರಿ? ನಾವು 20 ದನ ಅದಾವ್ರಿ ನಮಗೆ. ನಾವ್ ಏನ್ ಮಾಡ್ಬೇಕ್ರಿ? ಅನ್ನಾರ ಕುರಿ ಮರಿ ದನ ಕರದ್ದ ಸಣ್ಣ ಮಕ್ಕಳು ನಾವು ಇಲ್ಲಿ ಈಗ ಇಲ್ಲಿ ಅಂಗಳದಾಗ ಹಾವ ಚೌಳು ಅಡ್ಡಾಡ್ತಾವ್ರಿ. ನಮಗೆ ಇಲ್ಲಿ ಮಕ್ಕಳಿಗೆ ಸ್ವಾಳಿ ಕಡಿತಾವ್ರಿ. ಪ್ಯಾಡ್ ಇಲ್ಲ ಏನಿಲ್ಲ, ಹೊರಗೆ ಬಿದ್ರ ಸ್ವಾಳಿ ಕಡಿತಾವ, ಒಳಗಿದ್ರ ಜಳ ಹಾಕತಿ. ನಾವ್ ಸೈನ್ ಏನ್ರಿ ಒಬ್ಬಡಿ ಹಿರಿಯರು ಹಾವು ಅಡ್ಡಾಡ್ತಾವ. ಇಲ್ಲಿ ವಿದ್ಯುತ್ ಇಲ್ಲದೆ ದೈನಂದಿನ ಜೀವನ ಕಷ್ಟಕರವಾಗಿದ್ದು ಕುಡಿಯುವ ನೀರಿನ ಅಭಾವವು ತೀವ್ರವಾಗಿ ಕಾಣಿಸಿಕೊಂಡಿದೆ. ನೀರಿನ ಪಂಪ್ಗಳು ಕಾರ್ಯನಿರ್ವಹಿಸದ ಕಾರಣ ಗ್ರಾಮಸ್ಥರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ನಮ್ಮದು ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲೂಕು ಗಂಗಮ್ಮದಾಳ ಊರು. ನಾವು ಇಲ್ಲಿ ಗಂಗಮ್ಮದಾಳ ಜಲಗೇರಿ ನಡು ತೋಟದಾಗ ಬರ್ತೀವಿ. 4-5 ದಿನ ಆಯ್ತು. ಮೊನ್ನೆ ಸ್ವಲ್ಪ ಮಳೆಯಾಗಿ ಕರೆಂಟ್ ಹೋಗಿಬಿಟ್ಟೈತಿ. ಯಾರು ಬಂದು ಲೈನ್ಮನ್ಗೆ ಹಚ್ಚಿದ್ರೆ ಲೈನ್ ಪಾಲ್ಟ್ ಐತಿ. ಅವಾಗ 2 ದಿನ ಆಯ್ತು ಲೈನ್ ಪಾಲ್ಟ್ ಸಿಕ್ಕಿಲ್ಲ ಅಂತ. 2 ಕಂಬ ಇದ್ದಾವಂತ ಎಲ್ಲೋ. ಯಾವಾಗಿದ್ರೂ ಬರೀ ಹಣೆ ಬರಲಿ. ಇನ್ನೂ 4-5 ದಿನ ಆದರೂ ಇಲ್ಲಿ ನಮಗೆ ಕುಡಿಯೋಕೆ ನೀರಿಂದು ಅವ್ಯವಸ್ಥೆ ಆಗೈತಿ. ನಮಗೆ ಕರೆಂಟ್ ಅಂತೂ ಇಲ್ಲ. ಚಿಕ್ಕ ಮಕ್ಕಳು ಅದಾವ, ಇಲ್ಲೇ ದೊಡ್ಡವರು ಅದಾರ, ಎಲ್ಲರೂ ಅದಾರ, ವಯಸ್ಸರದಾರ ಅದಾರ, ಆರಾಮಿಲ್ಲವ್ರದಾರ ಅದಾರ. ಎಲ್ಲರಿಗೂ ನೀರಿಂದು ಭಾಳ ತೊಂದರೆ ಆಗೈತಿ. ಜಳಕ ಯಾರು ನೀಟಾಗಿ ಜಳಕ ಮಾಡೋಕೆ ಸತ್ಯಾಗ ನೀರಿಲ್ಲ, ಕುಡಿಯೋಕೆ ನೀರಿಲ್ಲ, ದನಕರಿಗೆ ನೀರಿಲ್ಲ. ಮತ್ತು ನಮಗಿಲ್ಲ ಅಡ್ಡಾಡಕ್ಕೆ ಸತ್ಯಾಗ ಏನೂ ಇಲ್ಲ. ನಮ್ಮ ಫುಲ್ ಕತ್ಲೈತಿ. ಕರೆಂಟ್ ಅಂತೂ ಒಟ್ಟ ಇಲ್ಲ. ಕುಡಿಯೋಕಂತೂ ನೀರಿನ ಭಾಳ ತೊಂದರೆ ಆಗೈತಿ. ನಮ್ಮ ಹೊಲದ ನಡೀತೈತಿ. ನಮ್ಮ ದನಕರ ಒಂದು ಸುತ್ತಮುತ್ತ ಒಂದು 200 ಜನ ಇರುವಂಥ 200 ಜನಕ್ಕೆ ಒಂದು ತೊಂದರೆ ಆಗೈತಿ. 200-300 ಜನಕ್ಕೆ ತೊಂದರೆ ಆಗೈತಿ. ಒಂದು 20-30 ಮನೆಗಳಿಗೆ ತೋಟಕ್ಕೆ 20-30 ತೋಟಗಳಿಗೆ ಲೈನ್ ಇಲ್ಲ. ದಯವಿಟ್ಟು ಹ್ಯಾಂಗಾರು ಮಾಡಿ ಸುತ್ತ ಮಾಡಿಕೊಡ್ರಿ. ನಮಗಂತೂ ಲೈಮನ್ನು ಸಪೋರ್ಟ್ ಮಾಡ್ತಾ ಇಲ್ಲ. ನೀಟಂಗೆ ಅದು ಬಂದು ಏನು ಕಂಬ ಹಾಕಿ ಏನೂ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ. ಯಾರೂ ಅಧಿಕಾರಿಗಳು ಬಂದಿಲ್ಲ. ಲೈಮನ್ಗಳು ಸುತ್ತ ಮಾಡ್ತಾರೆ ಬಿಡ ಅಂತ ನಾವು ಕಾಯ್ತಾ ಇದ್ದೀವಿ, ದಿನ ಬಂದು ಸುತ್ತ ಮಾಡ್ತಾರೆ ಅಂತೇಳಿ. ಬಟ್ ಯಾರೂ ಬಂದಿಲ್ಲ. ದಯವಿಟ್ಟು ಇದನ್ನು ನೋಡಿ ಸುತ್ತ ಮಾಡಿಕೊಡ್ರಿ ಅಂತ ಕೇಳ್ಕೊಡ್ತೀವಿ. ಈ ಕುರಿತು ಸ್ಥಳೀಯರು ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ತುರ್ತಾಗಿ ವಿದ್ಯುತ್ ವ್ಯವಸ್ಥೆ ದುರಸ್ತಿ ಮಾಡಿ ನೀರಿನ ಸಮಸ್ಯೆಗೆ ಪರಿಹಾರ ಒದಗಿಸುವಂತೆ ಆಗ್ರಹಿಸಿದ್ದಾರೆ. ಎಲುಬು ಕೀಲುಗಳ ನೋವಿನಿಂದ ಬಳಲ್ತಿದ್ದೀರಾ? ಯಾವುದಾದರೂ ಕಾಯಿಲೆಗೆ ಆಪರೇಷನ್ ಮಾಡಿಸಲು ಪರದಾಡ್ತಿದ್ದೀರಾ? ಡೋಂಟ್ ವರಿ, ಲೋಕಾಪುರದ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಬನ್ನಿ. ಎಲುಬು ಕೀಲು ಇನ್ಫೆಕ್ಷನ್, ಮೊಣಕಾಲು ನೋವು, ಕತ್ತು ನೋವು, ಬೆನ್ನು ನೋವು, ನರ ನೋವು, ಓಝೋನ್ ಥೆರಪಿ, ಫಿಸಿಯೋಥೆರಪಿ, ಎಲುಬು ಮುರಿತ ಶಸ್ತ್ರಚಿಕಿತ್ಸೆ ಮೂಲಕ ರೋಗಿಗಳ ಪಾಲಿಗೆ ವರದಾನವಾಗಿದೆ. ಅಪೆಂಡಿಕ್ಸ್, ಕಿಡ್ನಿ ಸ್ಟೋನ್, ಮೂಲವ್ಯಾಧಿ, ಹೊಟ್ಟೆ, ತಲೆನೋವು, ಥೈರಾಯ್ಡ್, ಲಿವರ್ ಸಮಸ್ಯೆ, ಕರುಳು, ಹರ್ನಿಯಾ, ಗರ್ಭಕೋಶ, ರಕ್ತನಾಳ, ಡಯಾಬಿಟಿಸ್, ಪಿತ್ತಕೋಶ, ಸ್ತನರೋಗ, ಗ್ಯಾಂಗ್ರೀನ್ ಸೇರಿ ಹಲವಾರು ಕಾಯಿಲೆಗಳಿಗೆ ಇಲ್ಲಿದೆ ಉತ್ತಮ ಚಿಕಿತ್ಸೆ. ಆಧುನಿಕ ಚಿಕಿತ್ಸಾ ಸಲಕರಣೆಗಳು, ಸುಸಜ್ಜಿತ ಬೆಡ್ಗಳು, ವಿಶಾಲವಾದ ಆಸ್ಪತ್ರೆ ಆವರಣದ ಜೊತೆಗೆ ಸ್ವಚ್ಛತೆಗೆ ಆದ್ಯತೆ ನೀಡುವ ತಾಣವೇ ಸಾಯಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸ್ಥಳ ಶ್ರೀನಿವಾಸ ಕಲ್ಯಾಣ ಮಂಟಪ ರೋಡ್, ಬಸ್ ಸ್ಟ್ಯಾಂಡ್ ಹತ್ತಿರ, ಲೋಕಾಪುರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.